ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಸುಲಭವಾಗಿ ಒಂದು 20 ನಿಮಿಷದಲ್ಲಿ ರೆಡಿಯಾಗುವ ಶಾವಿಗೆ ಪುಲಾವನ್ನು ಮಾಡ್ತಾಯಿದ್ದೇನೆ. ಈ ಪಲಾವ್ ಮಾಡಲಿಕ್ಕೆ ತುಂಬ ಟೇಸ್ಟಿ, ಅಂದರೆ ತುಂಬ ಸುಲಭ ಮತ್ತು ಇದು ತುಂಬ ಟೇಸ್ಟಿಯಾಗಿರ್ತದೆ. ನಾವು ನಾರ್ಮಲಾಗಿ ಪುಲಾವ್ ಹೇಗೆ ಮಾಡ್ತೇವೆ, ಪುಲಾವ್ ಥರ ಹೇಗೆ ಟೇಸ್ಟ್ ಇರ್ತದೆ ಅದೇ ಥರ ಇರ್ತದೆ ಮತ್ತು ತಿನ್ನಲಿಕ್ಕೂ ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಒಂದು ಸಲ ಟ್ರೈ ಮಾಡಿ. ಈಗ ಈ ಟೇಸ್ಟಿಯಾದ ಸುಲಭವಾದ ಹೆಲ್ದಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ಟೇಸ್ಟಿಯಾದ ಪುಲಾವನ್ನು ಹೇಗೆ ಮಾಡೋದಂತ, ಶಾವಿಗೆ ಪುಲಾವನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ರಿಫೈನ್ಡ್ ಆಯಿಲನ್ನು ಹಾಕೊಂಡ ನಂತರ ಇದಕ್ಕೆ ನಾನು ಇಲ್ಲಿ 3 ಕಪ್ನಷ್ಟು ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಇನ್ಸ್ಟೆಂಟ್ MTR ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು, ಅಂದರೆ ಸುಟ್ಟು ಹೋಗಲಿಕ್ಕೆ ಬಿಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದರ ಕಲರ್ ಸ್ವಲ್ಪ ಅಂದರೆ ಲೈಟ್ ಬ್ರೌನ್ ಆಗ್ತದೆ. ಮೊದಲಿಗಿಂತ ಸ್ವಲ್ಪ ಬ್ರೌನ್ ಆಗ್ತದೆ ಕಲರ್. ಅಷ್ಟುವರೆಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಹುರ್ಕೊಳ್ತೇವೆ ಅಷ್ಟು ಉದುರಾಗಿ ಬರ್ತದೆ ನಮ್ಮ ಪುಲಾವ್. ಈಗ ಇದು ನೋಡಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತೇನೆ. ಅದೇ ಬಾಣಲೆಯಲ್ಲಿಟ್ಟರೆ ಅಡಿಯೆಲ್ಲ ಕಪ್ಪಾಗ್ತದೆ, ಸುಟ್ಟೋಗ್ತದೆ. ಅದಕ್ಕೋಸ್ಕರ ಇದನ್ನೊಂದು ಸಪ್ರೇಟಾಗಿ ಪ್ಲೇಟಿಗೆ ತೆಗೆದುಕೊಳ್ಬೇಕು. ಇಲ್ಲಿ ನಾನು ಹಸಿಮೆಣಸಿನಕಾಯಿ, ಕ್ಯಾರೆಟು, ನೀರುಳ್ಳಿ, ಬೀನ್ಸು, ಶುಂಠಿ, ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಕರಿಬೇವು ಸೊಪ್ಪನ್ನು ತಗೊಂಡಿದ್ದೇನೆ. ಮೊದಲಿಗೆ ಇಲ್ಲಿ ಇನ್ನೊಂದು ಬಾಣಲೆಯನ್ನಿಟ್ಟು ಅದಕ್ಕೆ ಪುನಃ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಚಕ್ರದ ಮೊಗ್ಗು ಮತ್ತು ಸ್ವಲ್ಪ ಬಡೆ ಸೊಪ್ಪನ್ನು ತಗೊಂಡಿದ್ದೇನೆ. ಒಂದು 2 ಏಲಕ್ಕಿಯನ್ನು, ಬಡೆ ಸೊಪ್ಪನ್ನು ಎಲ್ಲ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ಫಸ್ಟಿಗೆ ಸಣ್ಣಗೆ ಹೆಚ್ಚಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಘಮ ಬರೋವರೆಗೆ ಇದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಒಂದು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು ಬೆಳ್ಳುಳ್ಳಿಯನ್ನು. ಇದರಲ್ಲಿ ಇದು ಒಳ್ಳೆ ಪರಿಮಳ ಬರ್ತಾ ಉಂಟು. ಆ ಗರಂ ಮಸಾಲ ಜೊತೆ ಈ ಬೆಳ್ಳುಳ್ಳಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಈ ಸ್ಟೇಜಲ್ಲಿ ನಾನು ಇದಕ್ಕೆ ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಒಂದು 3ರಿಂದ 4 ಹಸಿಮೆಣಸಿನಕಾಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಹಾಗೆ ಒಂದು ಸ್ವಲ್ಪ ಈ ಥರ ಕೈ ಆಡಿಸಿ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿಯನ್ನು ಹೆಚ್ಚಿಟ್ಕೊಳ್ಬೋದು, ಇಲ್ಲದ್ರೆ ನಾವು ತುರಿದುಕೊಳ್ಬೋದು. ಇದನ್ನು ತುರಿದುಕೊಂಡು ಹಾಕ್ಕೊಳ್ಬೋದು. ಸಣ್ಣಗಿರಬೇಕು, ಸಣ್ಣಗೆ ಹೆಚ್ಚಿಕೊಂಡು ಅಥವಾ ತುರ್ಕೊಂಡ ಶುಂಠಿಯನ್ನು ಹಾಕ್ಕೊಳ್ಬೇಕು. ಶುಂಠಿಯನ್ನು ಹಾಕ್ಕೊಂಡು ತುಂಬ ಹೊತ್ತು ನಾವು ಫ್ರೈ ಮಾಡಲಿಕ್ಕಿಲ್ಲ. ಒಂದು ಸ್ವಲ್ಪ ಇದನ್ನು ಕೈ ಆಡಿಸಿ ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡ ಒಂದು ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಬೇಕು. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಅಂದರೆ 1ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಟುಕೊಂಡ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕ್ಕೊಳ್ಬೇಕು. ನಾವು ಬೀನ್ಸ್ ಮತ್ತು ಇಲ್ಲಿ ಕ್ಯಾರೆಟನ್ನು ಸಣ್ಣಗೆ ಹೆಚ್ಚಿಕೊಳ್ಬೇಕು. ಯಾಕೆಂದರೆ ನಾವು ಇದೇ ಎಣ್ಣೆಯಲ್ಲಿ ನಾವು ನೀರುಳ್ಳಿ ವೆಜಿಟೇಬಲ್ ಬೇಯೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ ಇದನ್ನು ಚೆನ್ನಾಗಿ ಥರ ಸ್ವಲ್ಪ ಹುರ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಇಟ್ಕೊಳ್ಬೇಕು ಗ್ಯಾಸನ್ನು. ಇದಕ್ಕೆ ಸ್ವಲ್ಪ ಹಳದಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೇನೆ. ಎಣ್ಣೆಯಲ್ಲಿ ಈ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯುತ್ತೆ. ಇದು ಸುಟ್ಟೋಗೋದಿಲ್ಲ, ಯಾಕೆಂದರೆ ತರಕಾರಿಗಳ ನೀರು ಬಿಡೋದ್ರಿಂದ ಇದೇನು ಸುಟ್ಟೋಗುವ ಚಾನ್ಸ್ ಇರೋದಿಲ್ಲ. ಅದರಿಂದ ನಾವು ಆರಾಮವಾಗಿ ಒಂದು 5 ನಿಮಿಷ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೋದು. ನೋಡಿ ಇದು ಕರೆಕ್ಟಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಕುಕ್ ಆಗಿದೆ. ತರಕಾರಿ ಕಲರ್ ನೋಡಿ ಚೇಂಜ್ ಆಗಿದೆ. ಕ್ಯಾರೆಟ್ ಮತ್ತು ಬೀನ್ಸ್ ಇದು ಬೆಂದರೆ ಯಾವ ಥರ ಕಲರ್ ಬರ್ತದೆ ಆ ಥರ ಆಗಿದೆ. ಈಗ ಇದಕ್ಕೆ ನಾನು 3 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. 3 ಕಪ್ಪು ಶಾವಿಗೆಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅದೇ ಅಳತೆಯಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಂಟಂಟಾಗ್ತದೆ ಶಾವಿಗೆ. ಅದಕ್ಕೆ ಎಷ್ಟು ಶಾವಿಗೆ ಅಂಟಂಟಾಗ್ತದೆ, ಅದಕ್ಕೋಸ್ಕರ ಎಷ್ಟು ಶಾವಿಗೆ ತಗೊಳ್ತೀವಿ ಅಷ್ಟೇ ನೀರನ್ನು ಹಾಕ್ಕೊಳ್ಬೇಕು. ಈಗ ಈ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಬೇಕಾದರೆ ಇದಕ್ಕೊಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು ಮತ್ತು ಒಂದು ಸ್ವಲ್ಪ ಲಿಂಬೆ ರಸವನ್ನು ಹಾಕ್ಕೊಳ್ಬೋದು. ಉದ್ರಾಗಿ ಬರ್ತದೆ. ನನ್ನ ಹತ್ರ ಇವತ್ತು ಲಿಂಬೆ ಹಣ್ಣು ಇರಲಿಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ಳಿಲ್ಲ. ಈಗ ನೀರು ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನಾವು ಹುರಿದಿಟ್ಟ ಶಾವಿಗೆಯನ್ನು ಹಾಕ್ಕೊಳ್ಬೇಕು. ನೋಡಿ ನೀರಿಗೆ ಕುದಿ ಬಂದಿದೆ. ಈ ಕುದಿಯುವಾಗ ನಮಗೇನಾದರೂ ತರಕಾರಿ ಇನ್ನೂ ಬೇಯಲಿಲ್ಲ ಅಂತೇಳಿದರೆ ಈ ಕುದಿಯುವ ನೀರು ಜೊತೆ ಚೆನ್ನಾಗಿ ಅದು ಬೇಯ್ತದೆ. ಮತ್ತು ಸಣ್ಣಗೆ ಹೆಚ್ಚಿಕೊಂಡಿರೋದು ಬೇಗ ಬೇಯ್ತದೆ ತರಕಾರಿ ಎಲ್ಲ. ಈಗ ಇದಕ್ಕೆ ನಾನು
ಹುರಿದಿಟ್ಟುಕೊಂಡ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ವರ್ಮಿಸೆಲಿಯನ್ನು ಹಾಕೊಂಡ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕಿದ ಕೂಡಲೇ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸ್ವಲ್ಪ ಗಂಟಾದಾಗೆ ಅನಿಸ್ಬೋದು. ಅದಕ್ಕೋಸ್ಕರ ಫಾಸ್ಟಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬಿಡಬೇಕು. ಯಾಕೆಂದರೆ ನಾವು ನೀರು ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಿರೋದ್ರಿಂದ ನೀರು ಬೇಗ ನಾವು ಬೇಗ ಕಲಸ್ಕೊಂಡು ಇದನ್ನು ಮುಚ್ಚಿಡಬೇಕು. ಈಗ ನಾನು ಇದರ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಗೆ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಬೇಕಾದರೆ ನಿಮಗೆ ಪುದೀನ ಫ್ಲೇವರ್ ಇಷ್ಟ ಆಗ್ತದೆ, ಸ್ವಲ್ಪ ಪುದೀನ ಬೇಕಾದರೂ ಹಾಕ್ಕೊಳ್ಬೋದು, ಇನ್ನು ಪರಿಮಳ ಚೆನ್ನಾಗಿರ್ತದೆ. ಇದನ್ನು 5 ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೀರು ಸ್ವಲ್ಪ ಡ್ರೈ ಆಗಿದೆ, ಇದು ಇನ್ನೂ ಬೇಯಬೇಕು. ಇನ್ನೊಂದು 10 ನಿಮಿಷ ಕರೆಕ್ಟಾಗಿ ಬೇಯಬೇಕು. ಅಷ್ಟು 5 ನಿಮಿಷ ಆದ ಕೂಡಲೇ ಮುಚ್ಚಳ ತೆಗೆದು ನಾನು ಒಂದು ಸಲ ಇದನ್ನು ಅಡಿಯಿಂದ ಚೆನ್ನಾಗಿ ಕಲಸ್ಕೊಂಡು ಪುನಃ ಮುಚ್ಚಿಡ್ತೇನೆ. ಮುಚ್ಚಿಟ್ಟ ಮೇಲೆ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ, ಇನ್ನೂ 10 ನಿಮಿಷ ಚೆನ್ನಾಗಿ ಬೇಯಿಸ್ತೇನೆ. ಟೋಟಲ್ ಇದಕ್ಕೆ 15ರಿಂದ 20 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗ್ತದೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಈಗ 10 ನಿಮಿಷ ಆಗಿದೆ ನೋಡಿ, ಕರೆಕ್ಟಾಗಿ ಕುಕ್ ಆಗಿದೆ, ನೀರೆಲ್ಲ ಆರಿದೆ ನೋಡಿ. ಇಷ್ಟು ಡ್ರೈ ಆದರೆ ಸಾಕು, ಇನ್ನು ತುಂಬ ಡ್ರೈ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ತಣ್ಣಗೆ ಆಗುವಾಗ ಚೆನ್ನಾಗಿ ಉದುರುದುರಾಗಿ ಆಗ್ತದೆ. ಬಿಸಿ ಇರುವಾಗ ನಮಗೆ ಮುದ್ದೆ ಇರುವಾಗೆ ಕಾಣಿಸ್ತದೆ, ಆದರೆ ನೀರೆಲ್ಲ ಆರಿ ತಣ್ಣಗೆ ಆಗುವಾಗ ಇದು ಸ್ವಲ್ಪ ಉದುರುದುರಾಗಿ ಆಗ್ತದೆ ನೋಡಿ. ಇಷ್ಟ ಆದರೆ ಸಾಕು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನೀವು ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಶಾವಿಗೆ ಪುಲಾವ್ ರೆಡಿಯಾಗಿದೆ. MTR ಅಥವಾ ಯಾವುದೇ ಶಾವಿಗೆಯನ್ನು ನಾವು ತಗೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ ಈ ಪುಲಾವು. ಮತ್ತು ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಡಬಲ್ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ, ಪುಲಾವ್ ಥರನೇ ಉಂಟು ಟೇಸ್ಟು. ಅಂದರೆ ಇದು ಅದಕ್ಕಿಂತ ಇನ್ನೂ ಸ್ವಲ್ಪ ಚೇಂಜ್ ಆಗಿ ಇನ್ನೂ ಚೆನ್ನಾಗಿರ್ತದೆ. ಮಕ್ಕಳು ಕೂಡ ಇದನ್ನೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಮತ್ತು ಸುಲಭವಾಗಿ ಬೇಗ ಆಗ್ತದಲ್ಲ, ಅದರಿಂದ ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗಿದೆ, ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.